ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಭ್ರಷ್ಟಾಚಾರದ ಕುರಿತಾಗಿ ಎಷ್ಟು ಮಾತಾಡಿದ್ರು ಕಡಿಮೆ. ಭ್ರಷ್ಟಾಚಾರ ನಡೆಯದ ಯಾವ ಇಲಾಖೆನೂ ಉಳಿದಿಲ್ಲ. ಇವತ್ತು ನ್ಯಾಯಾಂಗದಲ್ಲಿ ಹಿಡ್ಕೊಂಡೆಲ್ಲ ಮಾತಾಡ್ತಾ ಇದ್ದೀವಿ ಸಾಕಷ್ಟು ಸಲ. ಅವರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ JB ಪಾರ್ದಿವಾಲ ಮತ್ತು R ಮಹದೇವನ್ ಪೀಠದ ಮುಂದೆ ಒಂದು ಭ್ರಷ್ಟಾಚಾರದ ಆರೋಪ ಇರುತ್ತಿರುವಂಥ ಕೇಸ್ ಬಂದುಬಿಟ್ಟಿತ್ತು. ಅವರಿಗೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಅವರಿಗೆ ಜಾಮೀನು ಕೊಡೋದು, ನಿರೀಕ್ಷಣಾ ಜಾಮೀನು ಕೊಡೋದನ್ನು ರದ್ದು ಮಾಡಿತ್ತು. ಯಾಕಂದರೆ ದೇವಿಂದರ್ ಕುಮಾರ್ ಬನ್ಸಲ್ ಇವರು ಏನಪ್ಪ ಅಂತಂದ್ರೆ ಲೆಕ್ಕ ತಪಾಸಣಾ ಅಧಿಕಾರಿಯಾಗಿರುವ ಬನ್ಸಲ್ ವಿಜಿಲೆನ್ಸ್ ಬ್ಯೂರೋದಲ್ಲಿದ್ದಾಗ ಲಂಚ ಕೇಳಿದ್ರು ಅಂತ ನಿರ್ಮಲ ಆರೋಪ ಬಂತು. ಭಾಳ ದೊಡ್ಡ ಹುದ್ದೆ ಅದು. ಅದಕ್ಕೆ ಕೇಳಿದ್ರು ಆರೋಪ ಮೇಲೆ FIR ಆಗಿತ್ತು. ಅದಕ್ಕೆ ಜಾಮೀನು ಸಿಗಲಿಲ್ಲ. ಅವರು ಸುಪ್ರೀಂ ಕೋರ್ಟ್ ಜಾಮೀನು ತಗೊಂಡು ದಾಟಕೊಳ್ಳೋಕೆ ಪ್ರಯತ್ನ ಮಾಡಿದರು. ಇಂಥ ಸಂದರ್ಭದಲ್ಲೇ ಇದು ನಿಜವಾಗಿಯೂ ಭಾಳ ನೋವಿನ ಕೆಲಸಗಳು. ಇಂಥವ್ರು FIR ಸುಮ್ಮನೆ ಹರಿದಿಲ್ಲ, ಅನಿವಾರ್ಯ ಆದಾಗ ಮಾತ್ರ ಹರಿತಿರ್ತಾರೆ. ನಾವು ನೋಡಿದ್ದೀವಿ ಅನೇಕ ಘಟನೆಗಳನ್ನು. ಆಗಲಾರಂಥ ಪರಿಸ್ಥಿತಿ. ಬಾಯಿದ್ದು ಮೂಕ, ಕಣ್ಣಿದ್ದು ಕಿವುಡ, ಕಣ್ಣಿದ್ದು ಕುರುಡ, ಕಿವಿ ಇದ್ದು ಕಿವುಡ ಅನ್ನುವಂಥ ಪ್ರಸಂಗ ಕೂಡ ಇರುತ್ತೆ. ಯಾಕಪ್ಪ ಅಂತಂದ್ರೆ ಈ ಎಲ್ಲ ಘಟನೆಗಳು ನೆನೆಸ್ಕೊಂಡಾಗ ನೋವು ಯಾಕೆ ಆಗ್ತದಪ್ಪ ಅಂತಂದ್ರೆ ಒಬ್ಬ ಹೈಯರ್ ಅಧಿಕಾರಿಯಾಗಿ ಸಾಕಷ್ಟು ಪೇಮೆಂಟ್ ತೊಗೊಂಡು ಏನೆಲ್ಲ ಇದ್ದು ಇನ್ನೂ ಲಂಚಕ್ಕೆ ಇಡ್ತಾ ಇದ್ದಾರಲ್ಲಪ್ಪ ಇವರು. ಎಷ್ಟು ಬೇಕು ಮನುಷ್ಯನಿಗೆ ದುಡ್ಡು ಅನ್ನುವಂಥದ್ದು ನೆನಪಿಸ್ಕೊಂಡಾಗ ಇಂಥ ಆಯಕಟ್ಟಿನ ಜಾಗದಲ್ಲಿದ್ದವರಿಂದ ಈ ದೇಶ ಇವತ್ತು ಭ್ರಷ್ಟಾಚಾರ ತುಂಬೋಗಿ ವಿನಾಶದ ಹೊರಟದೇನು ಅಂತ ಈ ನೆಲೆಯಲ್ಲಿ ನಮ್ಮ ನ್ಯಾಯಾಧೀಶರಾದರೂ ಸಹಿತ ಒಂದು ಮಾತನ್ನು ಅವ್ರು ಡಿಸಿಷನ್ ಕೊಡ್ಬೋದು. ಅವರು ಇಲ್ಲಿ ಕೊಟ್ಟಿಲ್ಲ ನಿರೀಕ್ಷಣಾ ಜಾಮೀನು, ಅವರು ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಯಾಕಂತಂದ್ರೆ ಈ ಭ್ರಷ್ಟಾಚಾರದಿಂದ ಏನಾಗ್ತಾ ಇದೆಪ್ಪ, ದೇಶ ಹಾಳಾಗಿ ಹೊರಟದಂತೇಳಿ. ಯಾಕಪ್ಪ ಅಂತಂದ್ರೆ ಈ ನಾವು ಏನು ಅಭಿವೃದ್ಧಿ ಹೊಂದುತ್ತಿರೋದು ದೇಶ. ಇವತ್ತಿನ ಮೋದಿಯವರು ಹೇಳ್ತಿರ್ಬೋದು ನಾವು ವಿಕಸಿತ ದೇಶ ಆಗ್ತೀವಿ, ಹಾಗೆ ಇನ್ನೂ ಆಗಿಲ್ಲ. ಆದಾಗ ನೋಡೋಣ, ಅದನ್ನು ಇನ್ನೂ ಆಗಿಲ್ಲ. ನಾವು ಇಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲ, ಇಂಥ ಆಯಕಟ್ಟಿನ ಜಾಗದಲ್ಲೇ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಇರುತ್ತಿರುವಂಥ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಭ್ರಷ್ಟಾಚಾರಿಗಳಾದ್ರೆ ಏನಪ್ಪ ಅಂದ್ರೆ ಭ್ರಷ್ಟ ವ್ಯಕ್ತಿಗಳ ನಡುವೆ ಸ್ವಾತಂತ್ರ್ಯವು ಬಹುಕಾಲ ಉಳಿಯುವುದಿಲ್ಲ. ಬುಕ್ ಅನ್ನೋರು ಹೇಳ್ತಿರ್ತಾರೆ 2 ಶತಮಾನದಿಂದ ಪ್ರಾಣಿಸ್ತವ್ರು.